ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಈರುಳ್ಳಿ ಅಪ್ಪೆ ಪಟ್ ಮಾಡೋದು ನೋಡೋಣ. ಇವಾಗ ಬನ್ನಿ. ಫಸ್ಟು ನಾವು ಒಂದು ಇದು ಈರುಳ್ಳಿ ಆಮೇಲೆ ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಇದನ್ನು ಈ ಥರ ಚಾಪ್ ಮಾಡ್ಕೊಂಡ್ಮೇಲೆ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಪುದೀನಾನ ಹಿಂಗೆ ಚೆನ್ನಾಗಿ ಚಿಕ್ಕದಾಗಿ ಪೀಸ್ಗಳನ್ನು ಮಾಡ್ಕೋಬೇಕು ಹಿಂಗೆ. ಆಮೇಲೆ 2 ಮೆಣಸಿನಕಾಯಿ ತೊಗೋಬೇಕು. ಸರಿಯಾಗಿ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಬೇಕು. ಅದನ್ನು ಈ ಥರ ತುಂಬ ಚಿಕ್ಕದಾಗಿರ್ಬೇಕು ಅದು. ನೋಡಿ ಫ್ರೆಂಡ್ಸ್, ಇದೇ ನಮ್ಮದು ಪಡ್ಡದು ಬ್ಯಾಟರು ಹಿಟ್ಟು. ನಿನ್ನೆ ರಾತ್ರಿ ನೆನೆ ಇಟ್ಟು ಗ್ರೈಂಡರಲ್ಲಿ ಹಾಕಿ ನೆನೆ ಇಟ್ಟಿದ್ವಿ. ಇದನ್ನು ನಾವು ಕಟ್ ಮಾಡಿರೋವಂಥ ವೆಜಿಟೇಬಲು ಈರುಳ್ಳಿ, ಇದು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ, ಪುದೀನವನ್ನು ಈ ಥರ ಸರಿಯಾಗಿ ಸ್ಪ್ರೆಡ್ ಮಾಡಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಅದನ್ನ ಸರಿಯಾಗಿ ಸ್ಟೇರ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಎಲ್ಲ ಒಂದೇ ಕಡೆ ಕೂತ್ಕೋಬಾರ್ದು. ನೋಡಿ ಬ್ಯಾಟ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಅದಕ್ಕೆ ನಾವು ಜೀರಿಗೆಯನ್ನು ಹಾಕ್ತಾ ಇದ್ದೀವಿ. ಜೀರಿಗೆ ದೇಹಕ್ಕೆ ತಂಪು. ಹಾಗೆ ಅರಿಶಿನ, ಒಂದು ಅರ್ಧ ಸ್ಪೂನ್ ಅರಿಶಿನ ಅಷ್ಟೇ, ಒಂದು ಚಿಟಿಕೆ ಜೀರಿಗೆ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಜೀರಿಗೆ ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದರೆ ನಿಮ್ಮದು ಪಟ್ಟು ಗರಿಯಾಗಿ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ಎಷ್ಟು ಮಾಡ್ಕೊಂಡಿವಲ್ಲ, ಮಿಕ್ಸ್ ಮಾಡ್ಕೊಂಡಿವಲ್ಲ, ಇವಾಗ ಸ್ಟವ್ ಆನ್ ಮಾಡ್ಕೊಂಡು ನಾವು ಹಂಚನ್ನ ಇಡೋಣ, ಪಡ್ಡು ಹಂಚು. ಆಮೇಲೆ ಇಟ್ಮೇಲೆ ಒಂದು ಸ್ವಲ್ಪ ಕಾದಿದೆ ನೋಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಆಮೇಲೆ ಒಂದೊಂದು ಸರಿಯಾಗಿ ಫಿಲಪ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಈ ಥರ ಒಂದೊಂದೇ ಮಣಿಗಳನ್ನ ಫಿಲಪ್ ಮಾಡ್ಕೊಂಡು ಹೋಗ್ಬೇಕು ಬ್ಯಾಟ್ರಿಯಿಂದ. ಈ ಥರ ಫಿಲಪ್ ಆದಮೇಲೆ ಒಂದು 5 ರಿಂದ 10 ನಿಮಿಷ ಮುಚ್ಚಿಬಿಡ್ಬೇಕು. ಅದನ್ನು ಮುಚ್ಚಿದ ಮೇಲೆ ಚೆನ್ನಾಗಿ ಬೆಂದು ಬರುತ್ತೆ.